ಏಪ್ರಿಲ್ 26ನೇ ತಾರೀಕು ಮೊದಲ ಹಂತದ ಮತದಾನ ಮುಗಿದ ನಂತರ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಮತ್ತು ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರನ್ನ ಎಸ್ಐಟಿ ಹಿರಿಯ ಅಧಿಕಾರಿಗಳು ಭೇಟಿಯಾಗಿದ್ದಾರೆ. ಜೊತೆಗೆ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಕೂಡ ಭೇಟಿಯಾಗಿದ್ದಾರೆ. ಅಲೋಕ್ ಮೋಹನ್ ಮತ್ತು ಇಂಟೆಲಿಜೆನ್ಸ್ನ ಶರತ್ ಚಂದ್ರ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಇಡೀ ತನಿಖೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆರೋಪಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ, ಯಾವಾಗ ಬರಬಹುದು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ನ ಸ್ಟೇಟಸ್ ಬಗ್ಗೆ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಆಗಬೇಕು ಅಂತ ಎಸ್ಐಟಿ ಅಧಿಕಾರಿಗಳ ತಂಡ ಸಿಬಿಐಗೆ ಮನವಿ ಮಾಡಿತ್ತು. ಎಸ್ಐಟಿ ಮಾಡಿರುವ ಮನವಿಗೆ ಈವರೆಗೂ ಸಿಬಿಐನಿಂದ ಸೂಕ್ತ ಪ್ರತಿಕ್ರಿಯೆ ಬಂದಿಲ್ಲ. ಅಂದ್ರೆ ಈವರೆಗೂ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿಲ್ಲ. ಈ ಸಂಬಂಧ ಕೇಂದ್ರಕ್ಕೆ ಮನವಿ ಮಾಡಿ ಅನ್ನುವ ಸಲಹೆಯನ್ನ ಪೊಲೀಸ್ ಅಧಿಕಾರಿಗಳು ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಈಗ ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಪತ್ರ ಬರೀತಾರ. ಹಾಗಿದ್ರೆ ಈಗಾಗಲೇ ಒಂದು ಪತ್ರ ಬರೆದಿದ್ದಾರೆ, ಪ್ರಜ್ವಲ್ ರೇವಣ್ಣನ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ. ಈಗ ಬ್ಲೂ ಕಾರ್ನರ್ ನೋಟಿಸ್ ಈವರೆಗೂ ಇಶ್ಯೂ ಆಗಿಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡುವ ಅಧಿಕಾರ ದೇಶದಲ್ಲಿ ಇರೋದು ಸಿಬಿಐ ಸಂಸ್ಥೆಗೆ ಮಾತ್ರ. ಯಾವುದೇ ಒಬ್ಬ ಆರೋಪಿ FIR ದಾಖಲಾದ ಮರುಕ್ಷಣವೇ ನಾಪತ್ತೆಯಾದರೆ, ವಿದೇಶಕ್ಕೆ ಹೋಗಿ ತಲೆಮರೆಸ್ಕೊಂಡ್ರೆ ಆತನ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗುತ್ತೆ. ಈ ನೋಟಿಸನ್ನು ಜಾರಿ ಮಾಡಬೇಕಾದ್ದು ಸಿಬಿಐಗೆ SIT ಪತ್ರ ಬರೆದಿದೆ. ಸಿಬಿಐನಿಂದ ಈವರೆಗೂ ಯಾವುದೇ ರಿಯಾಕ್ಷನ್ ಬಂದಿಲ್ಲ. ಈಗ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಕೇಸ್ ಹೊಳೆನರಸೀಪುರ ಟೌನ್ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗಿತ್ತು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸ್ಥಳ ಮಹಜರಾಗ್ತಾ ಇದೆ. ರೇವಣ್ಣನವರಿಗೆ ಸೇರಿದ ಬಸವನಗುಡಿಯ ಮನೆಯಲ್ಲಿ ಸ್ಥಳ ಮಹಜರಾಗ್ತಾ ಇದೆ. ಹೊಳೆನರಸೀಪುರದ ಮನೆಯಲ್ಲೂ ಮಹಜರಾಗಿತ್ತು, ಹಾಸನದ ಮನೆಯಲ್ಲೂ ಮಹಜರಾಗಿತ್ತು. ಈಗ ಬಸವನಗುಡಿ ಮನೆಯಲ್ಲಿ ಇದು ಫಸ್ಟ್ FIRಗೆ ಸಂಬಂಧಪಟ್ಟಂತೆ ನಡೀತಿರುವಂತಹ ಸ್ಥಳ ಮಹಜರು. ನ್ಯಾಯಾಧೀಶರ ಎದುರು CRPC 164 ಅಡಿಯಲ್ಲಿ ಈಗಾಗಲೇ ಮಹಿಳೆ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಸಂತ್ರಸ್ತೆಯನ್ನ ಬೆಂಗಳೂರಿಗೆ ಕರೆತಂದು ಬಸವನಗುಡಿಯ ಮನೆಯಲ್ಲಿ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಮಹಿಳೆ ಬೆಂಗಳೂರಿನ ಮನೆಯಲ್ಲಿ 15 ದಿನ ಕೆಲಸ ಮಾಡಿದ್ರಂತೆ. ಆಗ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಲಾಗಿದೆ ಅನ್ನುವ ಹೇಳಿಕೆಯನ್ನು ದಾಖಲಾಗಿತ್ತು ಸಂತ್ರಸ್ತ ಮಹಿಳೆಯಿಂದ. ಆ ಹಿನ್ನೆಲೆಯಲ್ಲಿ ರೇವಣ್ಣನವರ ಬಸವನಗುಡಿ ಮನೆಯಲ್ಲಿ ಲೈಂಗಿಕ ದೌರ್ಜನ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಜರು ಮಾಡಲಾಗ್ತಾ ಇದೆ. ಸಂತ್ರಸ್ತೆಯ ಸಮಕ್ಷಮದಲ್ಲಿ ಬಸವನಗುಡಿಯ ರೇವಣ್ಣನವರ ಬೆಡ್ರೂಮ್ನಲ್ಲಿ ಪರಿಶೀಲನೆ ಆಗ್ತಾ ಇದೆ. ರೇವಣ್ಣನವರ ವಕೀಲ ಗೋಪಾಲ್ ಮಾತನಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣನವರ ವಕೀಲ ಗೋಪಾಲ್ ಮಾತನಾಡಿದ್ದಾರೆ. ಸ್ಥಳ ಮಹಜರು ಆಗುತ್ತಿರುವ ರೀತಿಯ ಬಗ್ಗೆ ಅವರಿಗೆ ಆಕ್ಷೇಪ ಇದೆ. ಏಕಪಕ್ಷೀಯವಾಗಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಅವರ ವಕೀಲ ನನ್ನನ್ನೇ ಒಳಗೆ ಬಿಡ್ತಾ ಇಲ್ಲ, ನನಗೆ ನೋಟಿಸ್ ಕೊಟ್ಟಿದ್ದಾರೆ, ಬನ್ನಿ ಮಹಜರು ಮಾಡ್ತೀವಿ ಅಂತ, ಆದರೆ ನನ್ನನ್ನೇ ಹೊರಗಿಟ್ಟಿದ್ದಾರೆ ಅನ್ನೋದು ವಕೀಲ ಗೋಪಾಲ್ ಅವರ ಮಾತು. ನಡೀತಾ ಇದೆ, ಕಾನೂನು ಬಾಹಿರವಾಗಿ ನಡೀತಾ ಇದೆ ಸರ್. ನಾನು ರೈಟ್ಸ್ ಹಾಜರು ಮಾಡಬೇಡಿ ಅಂತ ನಾನು ನಾನು ಹೇಳ್ತಾ ಇರೋಂಥದ್ದು, ಮಾಜರ್ ಮಾಡಬೇಡಿ ಅಂದ್ರೆ ನಾನೇ ಅದಕ್ಕೆ ಇದ್ ಮಾಡ್ದಂಗ ಆಗುತ್ತೆ. ನಾನೇ ಮಾಜರ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಮಾಜರನ್ನ ಮಾಡಕ್ಕೆ ಸಹಕರಿಸಿ ಅಂತ ನನಗೆ ನೋಟಿಸ್ ಕೊಟ್ಟ ಮೇಲೆ ನನ್ನ ಯಾಕೆ ನೀವು ಆಚೆ ಇಟ್ರಿ? ನಾನೇ ಸಹಕಾರ ಮಾಡಲ್ಲ ಅಂತ ಹೇಳಿದ್ನ ನಿಮ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.